ನಮಸ್ತೆ, ನಾನು ಡಾಕ್ಟರ್ ಅಂಬಿಕಾ, ಪ್ರಕೃತಿ ಚಿಕಿತ್ಸಾ ವೈದ್ಯೆ, ಜನನಿ ಯೋಗ ಮತ್ತು ನ್ಯಾಚುರೋಪತಿ ಆಸ್ಪತ್ರೆ, ಹರಪನಹಳ್ಳಿ. ಈ ದಿನ ನಾವು ಮಸಲ್ ಟೈಟ್ನೆಸ್, ಮಸಲ್ ಸ್ಪ್ಯಾಸಮ್, ಮಸಲ್ ಸ್ಟಿಫ್ನೆಸ್ ಬಗ್ಗೆ ತಿಳ್ಕೊಳ್ಳುವ. ನಿಮ್ಮ ಕಾಲಿನ ಹಿಂಬದಿಯ ಮೀನ್ಕಣದ ಮಾಂಸದಲ್ಲಿ ಟೈಟ್ ಆಗುವಂಥದ್ದು, ಜುಮ್ ಹಿಡಿಯುವಂಥದ್ದು, ಸ್ಟಿಫ್ನೆಸ್ ಆಗುವಂಥದ್ದು, ರಾತ್ರಿಯಾಗಿ ಹೆಚ್ಚಾಗಿ ಕಾಣಿಸುವಂಥದ್ದು. ಇದಕ್ಕೆ ಮೂಲ ಕಾರಣ ಅಂದರೆ ಆಹಾರದಲ್ಲಿ ಪೌಷ್ಟಿಕ ಆಹಾರದ ಕೊರತೆ. ವಿಟಮಿನ್ ಡಿ ಆಗಿರ್ಬೋದು, ಕ್ಯಾಲ್ಶಿಯಂ ಆಗಿರ್ಬೋದು, ಮೆಗ್ನೀಷಿಯಂ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು. ಎರಡನೇದಾಗಿ ಡಿಹೈಡ್ರೇಷನ್, ನೀರಿನ ಕೊರತೆ. ನಮ್ಮ ಬಾಡಿಗೆ ನೀರಿನ ಕೊರತೆ ಆಗಿರುವಂಥದ್ದು. ಮೂರನೇದು ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್, ಲವಣಾಂಶಗಳ ಕೊರತೆ. ಇದಕ್ಕೆ ನಾವು ಪರಿಹಾರವನ್ನು ಹೇಗೆ ಕಂಡ್ಕೋಬೋದು ಅಂದರೆ ಕ್ಯಾಲ್ಶಿಯಂ. ಇದಕ್ಕೆ ಮುಖ್ಯವಾಗಿ 1 ಗ್ಲಾಸ್ ರಾತ್ರಿ ಹೊತ್ತು ಮಲಗುವ ಮುಂಚೆ 1 ಗ್ಲಾಸ್ ಹಾಲಿಗೆ 1 ಚಮಚ ಅರಿಶಿನ ಪುಡಿ ಅಥವಾ ಈ ಕರಿ ಎಳ್ಳು ಅಥವಾ ಬಿಳಿ ಎಳ್ಳು ಅದನ್ನು ಮಿಕ್ಸ್ ಮಾಡಿ ಕುಡಿಯುವಂಥದ್ದು. ಮಸಾಜ್, ಲವಂಗದ ಎಣ್ಣೆ, ಇದನ್ನು ನಿಮ್ಮ ಕಾಲಿಗೆ ಮಸಾಜ್ ಮಾಡುವಂಥದ್ದು 10 ರಿಂದ 15 ನಿಮಿಷ. ಎರಡನೇದು ಆಲಿವ್ ಆಯಿಲ್ ಮತ್ತು ರೋಸ್ಮೆರಿ ಆಯಿಲ್, ಇದನ್ನು ಕೂಡ ನಿಮ್ಮ ಕಾಲಿಗೆ ಮಸಾಜ್ ಮಾಡುವಂಥದ್ದು. ಮೂರನೇದು ಐಸ್ ಮಸಾಜ್, 2-3 ಐಸ್ ಕ್ಯೂಬ್ಸ್ನ ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಆ ಜಾಗಕ್ಕೆ ಮಸಾಜ್ ಮಾಡುವಂಥದ್ದು. ನಂತರ ಎಕ್ಸಸೈಸಲ್ಲಿ ಆ್ಯಂಕಲ್ ಮೂಮೆಂಟ್ಸ್, ಆ್ಯಂಕಲ್ನ ಬ್ಯಾಕ್ ಮತ್ತು ಫ್ರಂಟ್ ಈ ರೀತಿ ಫ್ಲೆಕ್ಷನ್ ಎಕ್ಸ್ಟೆನ್ಷನ್ ಮಾಡುವಂಥದ್ದು. ಎರಡನೇದು ರೊಟೇಷನ್, ಆ್ಯಂಕಲ್ ರೊಟೇಷನ್ ಮಾಡುವಂಥದ್ದು. ಈ ರೀತಿಯಾಗಿ ಮೂರು ವಿಧಾನಗಳನ್ನು ಮಾಡುವುದು. ಹೆಚ್ಚಾಗಿ ನೀರು ಕುಡಿಯುವಂಥದ್ದು. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಈ ಮಸಲ್ ಸ್ಟಿಫ್ನೆಸ್ ಆಗಿರ್ಬೋದು, ಮಸಲ್ ಟೈಟ್ನೆಸ್ ಆಗೋದು ನಿಯಂತ್ರಣಗೊಳ್ಳುತ್ತದೆ.